ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಅರಿಶಿಣದ ಪುಡಿಯಿಂದ ಏನೇನೆಲ್ಲ ಚಮತ್ಕಾರಗಳನ್ನು ಮಾಡಬಹುದು, ಇದರಿಂದ ನಮ್ಮ ಕಷ್ಟ ಸುಖಗಳಿಂದ ಹೇಗೆ ಪಾರಾಗುವುದು, ಮದುವೆ ಆಗಿಲ್ಲದಂತಹ ಹುಡುಗ ಮತ್ತು ಹುಡುಗಿಯರಿಗೆ ಬೇಗ ಮದುವೆಯನ್ನು ನಾವು ನಿಶ್ಚಯಿಸಲು ಈ ಅರಿಶಿಣದ ಪುಡಿಯಿಂದ ಸಾಧ್ಯವಿದೆ ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮೊದಲು ಮೊಟ್ಟ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಹಾಗೂ ನನ್ನ ಗವಿ ರಂಗನಾಥ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಈ ಅರಿಶಿಣದ ಪುಡಿಯಿಂದ ಏನು ಪ್ರಯೋಜನ, ಅದರಿಂದ ಹೇಗೆ ನಾವು ಹೊರಬರಬಹುದು ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಒಂದು ಬಟ್ಟಲು ಅಥವಾ ಒಂದು ಗ್ಲಾಸಲ್ಲಿ ಅಥವಾ ಒಂದು ಬಟ್ಟಲಿನಲ್ಲಿ ಅರಿಶಿಣದ ಪುಡಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೇದು ಬಿಡಿ. ಆಗ ಅದು ಸ್ವಲ್ಪ ಈ ಪೇಸ್ಟ್ ಥರ ಆಗುತ್ತೆ. ಅರಿಶಿಣದ ಪುಡಿ ಮತ್ತು ನೀರನ್ನು ಹಾಕಿಕೊಂಡು ತೇದು ಬಿಡಿ. ಕೈಲೇ ಸಾಕಿ ಕೈಲಿ ಹಾಕೊಂಡು ಸ್ವಲ್ಪ ಒಂದು ಟೀ ಸ್ಪೂನಲ್ಲಿ ಹಾಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕೊಂಡು ತೇದು ಬಿಡಿ. ಗಂಧ ತೇಯ್ತಿರಲ್ಲ ಆ ರೀತಿ ತೇದು ಬಿಟ್ಟು ಅದನ್ನು ನಿಮ್ಮ ಮನೆಯ ಅಥವಾ ನಿಮ್ಮ ಮನೆಯಲ್ಲಿ ಯಾರೇ ಇರಬಹುದು, ನಿಮ್ಮ ಮನೆಯಲ್ಲಿ ಹೆಣ್ಮಗು ಮದುವೆ ಆಗಿಲ್ಲ, ಗಂಡು ಮಗು ಮದುವೆ ಆಗಿಲ್ಲ, ಎಷ್ಟು ಹುಡುಕಿದ್ರು ನಿಮ್ಗೆ ಹೆಣ್ಣು ಸಿಗ್ತಾ ಇಲ್ಲ, ಗಂಡು ಸಿಗ್ತಾ ಇಲ್ಲ, ಎಲ್ಲೋದ್ರೂ ಒಪ್ಕೋತಾ ಇಲ್ಲ, ಸಮಸ್ಯೆ ಇದೆ ಅಂತ ಅಂದಾಗ ನಿಮಗೆ ದುಡ್ಡಿನ ಸಮಸ್ಯೆ ಇರಬಹುದು, ಮತ್ತು ಹುಡುಗ ಹುಡುಗಿ ನಮಗೆ ಸಿಗ್ತಾ ಇಲ್ಲ ಸಮಸ್ಯೆ ಇರಬಹುದು. ಆವಾಗ ಅದನ್ನು ತೆಗೆದುಕೊಂಡು ನೀರಿನಲ್ಲಿ ಮಾಡಿ ಈ ಬೆರಳಿನಲ್ಲಿ ನೋಡಿ, 4th ಫಿಂಗರ್ ಅಂತ ಕರಿತೀವಿ, ಇದು 4th ಫಿಂಗರ್ ಬಲಗೈ, ಈ ಫಿಂಗರಲ್ಲಿ ಈ ರೀತಿ ಇಲ್ಲಿಗೆ ಇಡುವುದರಿಂದ, ಮತ್ತು ಎರಡನೆಯದು ಈ ಗಂಟಲಿನ ನೇರದಲ್ಲಿ ಇಲ್ಲಿ ಇಡುವುದರಿಂದ, ಮೂರನೆಯದು ನಾಭಿ ಅಂತ ಕರಿತೀವಿ, ನಾಭಿ ಅಂತ ಒಕ್ಕಳು ಅಂತ ಕರಿತೀವಿ. ನಿಮ್ಮ ಹೊಟ್ಟೆ ಭಾಗ ಒಕ್ಕಳು ಅಂತ ಇರುತ್ತೆ, ಆ ಒಕ್ಕಳಿಗೆ 2 ಇಂಚು ಕೆಳಗಡೆ ಅಲ್ಲಿ ಇಡೋದ್ರಿಂದ ಅವರಿಗೆ ಹುಣ್ಣಿಮೆಯ ದಿನ, ಎಕ್ಸ್ಪೆಷಲಿ ಇದನ್ನು ಹುಣ್ಣಿಮೆಯ ದಿನ ನೀವು ಮಾಡುವುದರಿಂದ ಬೇಗ ಒಂದು ಈ ಹುಣ್ಣಿಮೆ ದಿನ ಮತ್ತು ಮುಂದಿನ ಹುಣ್ಣಿಮೆ ದಿನನೇ ಮಾಡಬೇಕು. ಇದನ್ನು ಬೇರೆ ದಿನ ಮಾಡಬಾರದು. ಇದನ್ನು ಮಾಡಿದ್ದೇ ಆದರೆ ನಿಮ್ಮ ಮದುವೆ ಬೇಗ ಸೆಟ್ ಆಗುತ್ತೆ. ನೀವು ಹೆಣ್ಣು ಗಂಡು ಯಾವ ಇಬ್ಬರಲ್ಲಿ ಯಾರೇ ಇರಲಿ ಬೇಗ ಮದುವೆ ಸೆಟ್ ಆಗಿ ಅವರಿಗೆ ಬೇಗ ಮದುವೆಯ ಕಂಕಣ ಬಲ ಒದಗಿ ಬರುತ್ತದೆ. ಇದನ್ನ ನೀವು ಪ್ರತಿಯೊಬ್ಬರು ಯಾರು ನಿಮ್ಮ ಮದುವೆಯಲ್ಲಿ ಸಮಸ್ಯೆಗಳಿದೆ, ದೋಷ ಅನ್ನುವುದಕ್ಕಿಂತ ಹೆಚ್ಚಾಗಿ ಇದನ್ನು ನೀವು ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಒಂದು 6 ಸಾರಿ ಅಥವಾ 5 ಸಾರಿ ಅಥವಾ 9 ಸಾರಿ ಅಥವಾ 1 ಸಾರಿ ಮಾಡಿಬಿಡಬಾರ್ದು, ಒಂದು 5 ಸಾರಿ ಮಾಡಿ, 9 ಸರಿ ಮಾಡಿ, 11 ಸರಿ ಮಾಡಿ, 18 ಸರಿ ಮಾಡಿ. ಈ ರೀತಿ ನೀವು ಮಾಡುವುದರಿಂದ ನಿಮಗೆ ಬೇಗ ಕಂಕಣ ಭಾಗ್ಯ ಒದಗಿ ಬರುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಭಕ್ತಿಯಿಂದ ಕೇಳಿ.